ಮಾಮೂಲಿ ನಮ್ಮ ಮಳೆಗಾಲದಿಂದ ಬರುವ ನೀರು ಹಂಗಲ್ಲ, ಅದು ಆ ನೀರು ತರಲ್ಲ ಇದು. ಅಂಥ ನೀರನ್ನು ಕೆರೆಗಳಿಗೆ ತುಂಬಿಸೋ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತು. ಅಂದರೆ ನೀರು ಕೊಟ್ಟಿದ್ದು ಅಂದರೆ ತಪ್ಪು ಅಂತಲ್ಲ, 3 ಹಂತಗಳಲ್ಲಿ ಶುದ್ಧೀಕರಣ ಮಾಡಿ ಅದನ್ನು ನೀರನ್ನು ಕೊಡಬೇಕಾಗಿದೆ ಕೆರೆಗಳಿಗೆ ಅಂತಕ್ಕಂಥ ಇಂಗಿತ ಜ್ಞಾನ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇಲ್ಲ. ನೋಡಿ, ಹೇಳ್ತೀನಿ, ಅವ್ರ ಬಗ್ಗೆ ಮಾತಾಡ್ತೀನಿ. ಈಗ ಯಾವ ಮಟ್ಟದಲ್ಲಿದ್ದಾರೆ ಅವರು, ರಾಜಕೀಯ ಹಿತಾಸಕ್ತಿಗಳು ಅವ್ರಿಗೆ. ಅವರೇನು ಈ ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ಎಲ್ಲೋ ಕುಡಿತಾರೆ ಅವರು, ಬೇರೆ ಇನ್ನೇನೋ ಕುಡಿತಾರೆ ಅವರು. ಅವ್ರ ಮನೆ ಮಕ್ಕಳು ಮೊಮ್ಮಕ್ಕಳು ಅವರೇನಿಲ್ಲಿ ಈ ನೀರು ಕುಡಿದು ಬದುಕಂಗಿಲ್ಲ. ಇವೇನಾಗ್ತಾಯಿದೆ, ಡೈರೆಕ್ಟಾಗಿ ಕೊಳವೆ ಬಾವಿಗಳಿಗೆ ಹೋಗ್ಬಿಡ್ತಾ ಇದೆ ನೀರು. ಅದು ಯಥೇಚ್ಛವಾಗಿ ಈ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲೆ ಈ ಒಂದು ಅಂತರ್ಜಲವನ್ನು ತುಂಬ ಬಳಸ್ಕೊತಾ ಇದೆ. ನೀರನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂಥ ಜಿಲ್ಲೆಗಳಿವು. ಬೇಜಾನ್ ನೀರು ತೆಗಿತಾವ್ರೆ ಕೆಳಗಿಂದ ಮೇಲೆ, ಅದನ್ನು ಕುಡಿತಾವ್ರೆ, ಬೆಳೆಗಳಿಗೆ ಹಾಯಿಸ್ತಾವ್ರೆ. ಈ ನೀರಿನಿಂದ ಬೆಳೆಗಳನ್ನ ಬೆಳೆದರೆ ತರಕಾರಿಗಳು, ನಾವು ತಿಂತಕ್ಕಂಥ ಹಸಿರು ಸೊಪ್ಪುಗಳಾಗಿರ್ಬೋದು, ಏನೇ ನಾವು ಆ ದೇಹಕ್ಕೆ ತಗಂತೀವಿ ಆ ಎಲ್ಲದರಲ್ಲೂ ಕೂಡ ಈ ಕ್ರಿಮಿನಾಶಕಗಳು, ಅಂದರೆ ಕ್ರಿಮಿನಾಶಕಗಳಂತಲ್ಲ, ರಾಸಾಯನಿಕ ವಸ್ತುಗಳು ಅದರಲ್ಲಿ ಬೆರೆತಿರ್ತವೆ, ತಗೊಳುತ್ತೆ ಅದು. ಈಗ ನಮಗೆಲ್ಲೋ ಇಂಜೆಕ್ಷನ್ ಹಾಕಿದ್ರೆ ಇಡೀ ಮೈಗೆಲ್ಲ ಹೆಂಗೆ ತಗೊಳುತ್ತೋ, ಆ ಕೆರೆಗಳಿಗೆ ಬಿಟ್ಟಿರ್ತಕ್ಕಂಥ ನೀರನ್ನು ಇವ್ರು ಹೇಳೋದು ಬೇರೆ ಇದೆ. ಆ ಮಣ್ಣಲ್ಲಿ ಇಮ್ರು ಬಿಟ್ಟು ಬಂದು ನೀರೆಲ್ಲ ಶೇಖರಣೆ ಆಗಿ ಕೆಳಗಡೆ ಎಲ್ಲ ಫಿಲ್ಟ್ರಾಗಿ ಬರ್ತದೆ. ಬತ್ತೋಗ್ತಕ್ಕಂಥ ಪರಿಸ್ಥಿತಿ ಅಲ್ಲ ಇಲ್ಲಿ ನೀರದು. ತುಂಬ ಡೇಂಜರ್ ಝೋನಲ್ಲಿದೆ ಈ ಒಂದು HN ವ್ಯಾಲ್ಯೂ ನೀರಾವರಿ ವ್ಯವಸ್ಥೆ. ಕೇಳ್ತಾ ಇಲ್ಲ ಅವ್ರು, 3 ಹಂತಗಳಲ್ಲಿ ಮಾಡಿದ್ರು ಅವರು ಕೇಳ್ತಾ ಇಲ್ಲ. ಏನಾಗ್ತದೆ, ಈ ನೀರನ್ನು ಯಥೇಚ್ಛವಾಗಿ ಬಳಸಿದಾಗ ನಾವು ಭೂಮಿ ಫಲವತ್ತತೆ ಕಳ್ಕೊತದೆ, ತರಕಾರಿಗಳು ವಿಷಕಾರಿಯಾಗಿ ಪರಿಣಾಮ ಬೀರ್ತವೆ. ನಾವು ತಿಂತಕ್ಕಂಥ ಎಲ್ಲ ತರಕಾರಿಗಳಲ್ಲೂ ವಿಷವಸ್ತುಗಳು ಕಾಣಿಸ್ಕೊತವೆ. ಇದರಿಂದ ಕಿಡ್ನಿಗಳು, ಕ್ಯಾನ್ಸರು, ಬೇರೆ ಏನು ನಮ್ಮ ಬಹು ಅಂಗಾಂಗಗಳ ವೈಫಲ್ಯಕ್ಕೆ, ದೇಹದ ಶರೀರಕ್ಕೆ ಮನುಷ್ಯನ ಕುಗ್ಗಿಸ್ತವೆ. ಈಗ ಹುಡ್ತಕ್ಕಂಥ ಮಕ್ಕಳಂತೂ ಅವೇನು ಉದ್ಧಾರ ಆಗ್ತವೋ ಏನೋ ಒಂದೂ ಗೊತ್ತಾಗಲ್ಲ. ಆಸ್ಪತ್ರೆಗಳಿಗಂತೂ ಗತಿ ಇಲ್ಲ. ಯಾವ ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಇದ್ದಾವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮಗೆ ಗೊತ್ತಿದ್ದಂಗೆ ಯಾವುದೇ ತಾಲೂಕು ತಗೊಳ್ರಿ, ಇಲ್ಲಿ ರಾಜಕೀಯ ನಾಯಕರಿಗೆ ಜನರ ಬಗ್ಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಅವ್ರಿಗೆ ಓಟ್ ಬೇಕಷ್ಟೇ ಅವ್ರಿಗೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ, ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಕ್ಕಿಂತ ಮುಂಚೆ 2 ಹಂತಗಳಲ್ಲ 3 ಹಂತದಲ್ಲಿ ನೀರನ್ನು ಶುದ್ಧೀಕರಣ ಮಾಡಿ ಬಿಡಬೇಕಾಗಿದೆ ಕೆರೆಗಳಿಗೆ ಅಂತ ಅವರೇ ಹೇಳ್ತಾರೆ. ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅವರು. ಈಗ ಆ ಪಕ್ಷಕ್ಕೆ ಸೇರಿಕೊಂಡು ಮಂತ್ರಿ ಆದಮೇಲೆ ಈಗ ಒಂದು 3ನೇ ಹಂತಕ್ಕೆ ವಿರೋಧ ಅಂದರೆ ಪ್ರಸ್ತಾಪ ಮಾಡ್ತಾ ಇಲ್ಲ. ಅವರು ಮಂತ್ರಿ ಆಗಿದ್ದಾರಲ್ಲ, ಮಾತಾಡಿದ್ರೆ ಅವ್ರದ್ದೇ ಸರ್ಕಾರ ಅಲ್ವಾ. ಈಗ ಜನರ ಆರೋಗ್ಯವನ್ನು ಕಾಪಾಡಲಿಲ್ಲ ಅಂದರೆ ನೀವು ಮತ್ತು ಯಾವ ನಾಯಕರು ಏನು ಆಗಕ್ಕೆ ಹೊರಟಿದ್ದೀರ? ಹೋಗಲಿ, ನೀವು ಹಿತಾಸಕ್ತಿ ಇರಬೇಕು ಸರ್. ಈಗ 2 ಸತಿ ಏನೋ ಸೋತು ನೀವು ಅಲ್ಲಿ ಒಳ್ಳೆ ನಾಯಕರಾಗಿ ಬಿಂಬಿಸ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಉಳ್ಳ ನಾಯಕರು ನೀವುಗಳೇ ಇಂಥದಕ್ಕೆಲ್ಲ ತಲೆ ಹಾಕಲಿಲ್ಲ, ಮುಂಚೂಣಿಯಲ್ಲಿ ನಿಲ್ಲಲಿಲ್ಲ ಅಂದರೆ ಇನ್ಯಾರು ಬರ್ತಾರೆ? ನಿಮ್ಮದೆಲ್ಲ ಫೋಕಸ್ ಆಗುತ್ತೆ. ನೀವೆಲ್ಲ ಈಗ ಏನು ಮಾಡ್ತಾಯಿದ್ರಿ ಈಗ ಅಂದರೆ ನಿಮ್ಗೆ ರಾಜಕೀಯ ಬಿಟ್ಟರೆ ಬೇರೊಂದಿಲ್ಲ. ಕಾಂಗ್ರೆಸ್ ಅವ್ರದ್ದು ಡಬಲ್ ಸ್ಟ್ಯಾಂಡ್. ಅವ್ರೇನು ಗೊತ್ತಾ, ಚುನಾವಣೆಗೋಸ್ಕರ